ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಾತನಾಡಲಿಕ್ಕೆ ಬುದ್ಧಿ ಇರಬೇಕು, ಸುಮ್ಮನೆ ಇರಲಿಕ್ಕೆ, ಮೌನವಾಗಿರಲಿಕ್ಕೆ ವಿವೇಕ ಇರಬೇಕು. ನೋಡಿ, ನಮಗೆ ಬುದ್ಧಿ ಇಲ್ಲದೆ ಮಾತನಾಡಿದರೆ ಜನರೆದುರಿಗೆ ನಾವು ನಗ್ನರಾಗಿ ಬಿಡ್ತೀವಿ, ನಮ್ಮ ಮೂರ್ಖತನದ ಪ್ರದರ್ಶನ ಆಗತ್ತೆ. ಇನ್ನು ಮಾತನಾಡದೇ ಇರೋದು, ಮೌನವಾಗಿರಲಿಕ್ಕೆ ವಿವೇಕ, ಯಾವಾಗ ಮಾತಾಡಬೇಕು ಯಾವಾಗ ಮಾತಾಡಬಾರ್ದು ಅಂತ. ಮಾತಾಡಬಾರದ ಸಂದರ್ಭದಲ್ಲಿ ಮಾತನಾಡಿದರೆ ಅದು ಅವಿವೇಕ ಆಗತ್ತೆ. ಮಾತನಾಡಬೇಕಾದ ಸಂದರ್ಭದಲ್ಲಿ ಮೌನವಾಗಿದ್ದರೆ ತಪ್ಪಾಗತ್ತೆ. ಮೊನ್ನೆ ಲೋಕಸಭೆಯಲ್ಲಿ ನಡೆದಂಥ ಘಟನೆ ಈ ಎರಡೂ ಮಾತು ಹೇಳಲಿಕ್ಕೆ ಕಾರಣೀಭೂತ ಆದಂಥದ್ದು. ರಾಹುಲ್ ಗಾಂಧಿ ಬಾಯಿಗೆ ಬಂದಂಗೆ ಮಾತಾಡಿದರು. ಬಜೆಟ್ ಏನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೋ ಅದಕ್ಕೆ ಕುರಿತಂತೆ ಅವರು ಮಾತನಾಡಬೇಕು. ಬಜೆಟ್ ಕುರಿತಾಗಿ ಒಂದೇ ಒಂದು ಅಂಶವನ್ನು ಅವರು ಪ್ರಸ್ತಾಪ ಮಾಡಲಾರದೆ ಕೇವಲ ಇತರೆ ವಿಚಾರಗಳನ್ನು ಇಟ್ಕೊಂಡು ಮಾತನಾಡುವ ಮೂಲಕ ತಮ್ಮ ಮೂರ್ಖತನದ ಪ್ರದರ್ಶನವನ್ನು ಅವರು ಮಾಡಿದರು. ಹೇಗೆ ಅಂತ ಹೇಳ್ತೇನೆ. ಅವ್ರು ಹೇಳ್ತಾರೆ ಜಾತಿ ಗಣತಿ ಮಾಡಿಸ್ಬೇಕು, ಜಾತಿ ಗಣತಿ ಮಾಡಿಸ್ಬೇಕು. ಹಲ್ವಾ ಸೆರೆಮನಿಯಲ್ಲಿ ಯಾರು ಅಲ್ಲಿ ಹಿಂದುಳಿದ ವರ್ಗದವರು, ಆದಿವಾಸಿಗಳು ಯಾರು ಇರಲಿಲ್ಲ. ಇದ್ದಂಥ 20 ಜನ 3%ನವರು ಇವರು, ಉಳಿದ 80% ಜನರಿಗೆ ಅನ್ಯಾಯ ಆಗಿದೆ ಇದರಲ್ಲಿ. ಈ ರೀತಿಯಾದಂಥ ಅವಿವೇಕದ ಮಾತುಗಳನ್ನು ಆಡಿದರು. ಇದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಏನು ಮಾಡಿದರು? ನಿರ್ಮಲಾ ಸೀತಾರಾಮನ್ ಅವರು ಹಣೆ ಗಡ್ಸ್ಕೊಂಡ್ರು. ಆಮೇಲೆ ಜೋರಾಗಿ ಕೊಳ್ಳಂತ ನಕ್ಕರು. ಯಾವಾಗ ಅವರು ನಕ್ಕರು, ಇನ್ನಿಲ್ಲದ ಹಾಗೆ ಅವಮಾನ ಆಗಿಬಿಡ್ತು ರಾಹುಲ್ ಗಾಂಧಿಗೆ. ಇದು ನಗುವಂಥ ಸಮಯನ ಇದು ಅಂತ. ಹಾಗಂದ್ರೆ ಏನು ಅಳಬೇಕಾಗಿತ್ತ ನಿಮ್ಮ ಮಾತನ್ನು ಕೇಳಿ? ಹೌದು, ಅಳಬೇಕಾಗಿತ್ತು. ಯಾಕೆಂದರೆ ಇಂಥ ಒಬ್ಬ ಮೂರ್ಖ ಶಿಖಾಮಣಿಯನ್ನು ಕಾಂಗ್ರೆಸ್ನವರು ಪ್ರತಿಪಕ್ಷದ ನಾಯಕನನ್ನಾಗಿ ಮಾಡಿದ್ದಾರಲ್ಲ, ಎಂಥ ದುರಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದು ಅಂತ ಅವರು ಅಳಬೇಕಾಗಿತ್ತು. ಆಮೇಲೆ ಇವ್ರದ್ದೊಂದು ಒಂದನೇದಾಯಿತು. ಇನ್ನೊಂದು ಹೇಳಿಬಿಡ್ತೇನೆ. ಇವರು ಹೇಳಿದರು ಜಾತಿ ಗಣತಿ ಮಾಡಬೇಕು, ಜಾತಿ ಗಣತಿ ಮಾಡಬೇಕು ಅಂತ. ಅದು ಬಜೆಟ್ಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಅದೇನಾದರೂ ಮಾಡಬೇಕಾಗಿದ್ದು ಹೋಮ್ ಅಫೇರ್ಸ್ ಮಿನಿಸ್ಟ್ರಿ ಮಾಡಬೇಕು, ಗೃಹ ಸಚಿವಾಲಯ ಇದ್ರ ಕುರಿತು ತೀರ್ಮಾನ ಮಾಡಬೇಕು. ಪ್ರಧಾನಮಂತ್ರಿಯವರು ಅದಕ್ಕೆ ಹೇಳಬೇಕು, ಈ ರೀತಿ ನಾವು ಜಾತಿ ಗಣತಿ ಮಾಡೋಣ ಈ ದೇಶದಲ್ಲಿ, ಅದರ ಅಗತ್ಯತೆ ಇದೆ ಅಂತ ಹೇಳಬೇಕು. ಗೃಹ ಸಚಿವಾಲಯ ಅದಕ್ಕೂ ನೋಟಿಫಿಕೇಷನ್ ಹೊರಡಿಸುತ್ತೆ, ಅದನ್ನು ಕ್ಯಾಬಿನೆಟ್ನಲ್ಲಿ ಇಡಲಾಗತ್ತೆ, ಮುಂದೆ ಸಂಸತ್ನಲ್ಲಿ ಇಡೋದು. ಈ ಥರ ಅದರದೇ ಆದಂಥ ಪ್ರೋಟೋಕಾಲ್ ಇದೆ, ಶಿಷ್ಟಾಚಾರ ಇದೆ, ಅದರ ಪ್ರಕಾರ ಮಾಡಬೇಕು. ವಾಣಿಜ್ಯ ಸಚಿವಾಲಯ ಆಗಲಿ ಅಥವಾ ವಿತ್ತ ಸಚಿವಾಲಯ ಆಗಲಿ ಇದನ್ನು ಮಾಡೋ ಕೆಲಸ ಅಲ್ಲ. ನಿರ್ಮಲಾ ಸೀತಾರಾಮನ್ಗೂ ಇದಕ್ಕೂ ಸಂಬಂಧವೇ ಇಲ್ಲ. ಮತ್ತು ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಅಥವಾ ಬಜೆಟ್ ಬಗ್ಗೆ ನಡೆದಂಥ ಚರ್ಚೆಯ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪ ಮಾಡಬೇಕಾದಂಥ ಅಗತ್ಯವೇ ಇಲ್ಲ. ಆ ವಿತ್ತ ಸಚಿವಾಲಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಸಮರ್ಪಕವಾಗಿ ಮಂಡಿಸಬೇಕಾದಂಥ ಕೆಲಸ ವಿಪಕ್ಷದ್ದಾಗಿರುತ್ತೆ, ರಾಹುಲ್ ಗಾಂಧಿಯದ್ದಾಗಿರುತ್ತೆ. ರಾಹುಲ್ ಗಾಂಧಿಗೆ ಇರುವಂಥ ಅಜ್ಞಾನ ಏನು ಅಂದರೆ, ಯಾವ ಖಾತೆಯ ಜವಾಬ್ದಾರಿಗಳೇನು, ಕರ್ತವ್ಯಗಳೇನು, ಅಧಿಕಾರದ ವ್ಯಾಪ್ತಿಯೇನು ಅನ್ನೋದೇ ಗೊತ್ತಾಗೋದಿಲ್ಲ. ಅವರು ಇಷ್ಟು ವರ್ಷ ಮಾಡಿಕೊಂಡು ಬಂದಿರುವಂಥ ರಾಜಕಾರಣವನ್ನು ನೀವು ನೋಡಿದರೆ ಅವರು ಅಲ್ಲೇ ಗಿರ್ಕಿ ಹೊಡಿತಾರೆ ವಿನಃ ಅದನ್ನು ದಾಟಿ ಹೊರಗೆ ಬರಲಿಕ್ಕೆ ಅವ್ರಿಗೆ ಇಲ್ಲಿವರೆಗೂ ಸಾಧ್ಯವೇ ಆಗಿಲ್ಲ. ಮೊದಲನೇದಾಗಿ ಅವರು ಅದಾನಿ ಅಂಬಾನಿ ಅಂದ್ಕೊಂಡೇ ರಾಜಕಾರಣ ಮಾಡ್ಕೊಂಬಂದರು. ಕಳೆದ ಸುಮಾರು 10 ವರ್ಷದಿಂದ ಇದೇ ನಡೀತಾ ಇರೋದು ಅವ್ರದ್ದು. ಅವರು 20 ವರ್ಷದ ರಾಜಕಾರಣದ ಅವಧಿಯಲ್ಲಿ 10 ವರ್ಷ ಅದಾನಿ ಅಂಬಾನಿಗೆ ಮೀಸಲಿಟ್ಟಿದ್ದಾರೆ. ಅದನ್ನು ಅವರು ಬೀದಿಯ ಭಾಷಣದಲ್ಲಿಯೂ ಅದೇ ಹೇಳ್ತಾರೆ, ಅಮೇರಿಕಾ ಯುನೈಟೆಡ್ ಕಿಂಗ್ಡಮ್ ಹೋದಾಗೂ ಅದೇ ಹೇಳ್ತಾರೆ, ಸಂಸತ್ನಲ್ಲಿ ಈಗ ಮಾತನಾಡಬೇಕಾದಂಥ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗೂ ಅದನ್ನೇ ಪ್ರಸ್ತಾಪ ಮಾಡ್ತಾರೆ. ಒಂದು ವಿಷಯವನ್ನು ಅವರು ಪರಾಮರ್ಶೆ ಮಾಡಿಕೊಳ್ಳೋದಿಲ್ಲ. ಅವರದೇ ಸರ್ಕಾರ ಇರುವಂಥ ಯಾವುದೇ ರಾಜ್ಯಗಳಲ್ಲಿ, ತೆಲಂಗಾಣದಿಂದ ಹಿಡಿದು ಕರ್ನಾಟಕದಿಂದ ಹಿಡಿದು ಎಲ್ಲ ರಾಜ್ಯಗಳಲ್ಲಿ ಇದೇ ಅದಾನಿ ಇದೇ ಅಂಬಾನಿ ಅವರೇ ವ್ಯವಹಾರ ಮಾಡ್ತಾರೆ. ಸರ್ಕಾರಗಳು ಅವರಿಗೆ ರೆಡ್ ಕಾರ್ಪೆಟ್ ಹಾಸಿ, ರತ್ನಗಂಬಳಿಯನ್ನು ಹಾಸಿ ಸ್ವಾಗತವನ್ನು ಮಾಡ್ತವೆ. ನಮ್ಮ ರಾಜ್ಯದಲ್ಲಿ ನೀವು ನಿವೇಶನ ಹೂಡಿ, ಬಂಡವಾಳವನ್ನು ಹೂಡಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತವೆ. ತನ್ಮೂಲಕ ಉದ್ಯೋಗಗಳ ಸೃಷ್ಟಿಯಾಗತ್ತೆ ಅಂತ ಆಯಾ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ. ಈ ರಾಜ್ಯಗಳು ಅಲ್ಲಿಯ ಮುಖ್ಯಮಂತ್ರಿಗಳು ಇದೇ ಅದಾನಿ ಅಂಬಾನಿಗೆ ಮಣೆಯನ್ನು ಹಾಕ್ತಾರೆ. ಇದರ ಬಗ್ಗೆ ಒಂಚೂರು ಚಕಾರ ಎತ್ತೋದಿಲ್ಲ. ರಾಹುಲ್ ಗಾಂಧಿ ಅದರ ಬಗ್ಗೆ ಆಲೋಚನೆಯನ್ನು ಮಾಡೋದಿಲ್ಲ. ಒಂದು. ಎರಡನೇದು ಜಾತಿ ಜನಗಣತಿ ಅಂತ. ಮೊದಲನೇದಾಗಿ ಕಳೆದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಜನಗಣತಿ ಮಾಡಿಸಿದರು. ಏನಾಯಿತು ಅಂತ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದನ್ನು ಸಂದೂಕದಲ್ಲಿ ಹಾಕಿ ಮುಚ್ಚಿಟ್ಟು ಅದರ ಮೇಲೆ ಆಗಲೇ ಹೂವನ್ನು ಹಾಕಿ ಶೃಂಗಾರ ಮಾಡಿದ್ದಾರೆ, ಸಮಾಧಿಯಾಗಿ ಹೋಗಿದೆ. ಅದನ್ನು ಯಾವುದೇ ರೀತಿಯದಾಗಿ ಅನುಷ್ಠಾನಕ್ಕೆ ತರುವಲ್ಲಿ ಸರ್ಕಾರಕ್ಕೂ ಆಸಕ್ತಿ ಇಲ್ಲ ಮತ್ತು ಅದಕ್ಕೆ ಅಂಥ ವೈಜ್ಞಾನಿಕವಾದ ಹಿನ್ನೆಲೆ ಇಲ್ಲ. ಅದ್ರ ಬಗ್ಗೆ ಭಾಳ ಕಾಂಟ್ರವರ್ಸಿ ಆಯಿತು, ವಿವಾದ ಆಯಿತು. ಇನ್ನು ಬಿಹಾರದಲ್ಲಿ ಕೂಡ ಇದೇ ಕೆಲಸವನ್ನು ನಿತೀಶ್ ಕುಮಾರ್ ಮಾಡಿದರು. ಅವಾಗ ಕಾಂಗ್ರೆಸ್ ಅವ್ರ ಜೊತೆ ಇತ್ತು, ಮೈತ್ರಿ ಪಕ್ಷವಾಗಿ ಕಾಂಗ್ರೆಸ್ ಕೂಡ ಇತ್ತು.
ಏನು ದೊಡ್ಡ ಮಟ್ಟದಲ್ಲಿ ಬಿಹಾರದಲ್ಲಿ ಬಿಂಬಿಸಲಾಯಿತು, ಜಾತಿ ಗಣತಿ ಬಿಡುಗಡೆ ಮಾಡ್ತೀವಿ, ಜಾತಿ ಜನಗಣತಿ ಬಿಡುಗಡೆ ಮಾಡ್ತೀವಿ. ಬಿಡುಗಡೆ ಮಾಡಿದ ಮೇಲೆ ಆಗಿದ್ದೇನು? ಯಥಾಸ್ಥಿತಿ ಉಳಿತು. ಅದನ್ನು ಯಾವುದೇ ರೀತಿ ಸಮರ್ಪಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಏಕೆಂದರೆ ಈಗಿರುವಂಥ ಸಂವಿಧಾನಿಕವಾದಂಥ ಮೀಸಲಾತಿ ವ್ಯವಸ್ಥೆ ಏನಿದೆ ಅದು ಅತ್ಯಂತ ವೈಜ್ಞಾನಿಕವಾಗಿದೆ, ಸಮರ್ಪಕವಾಗಿದೆ ಮತ್ತು ಅದನ್ನು ದೈನಿಕ ನಮ್ಮ ಬೇರೆ ಬೇರೆ ಅವಕಾಶಗಳೇನಿದೆ ಅಂದರೆ ಸವಲತ್ತುಗಳೇನಿದೆ ಅದನ್ನು ಜೋಡಿಸಿಕೊಟ್ಟು ಆಗಿ ಹೋಗಿದೆ. ಈಗ ಅದನ್ನು ಮೀರಿ ನೀವೇನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಡೋದಾಗಿದ್ದರೆ ಇವರದೇ ಸರ್ಕಾರ 2004ರಿಂದ 2014ರಲ್ಲಿ ಇದ್ದ ಸಂದರ್ಭದಲ್ಲಿ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದು. ಈ ಹಲ್ವಾ ಸೆರೆಮನಿಯಲ್ಲಿದ್ದ ಅಧಿಕಾರಿಗಳ ಬಗ್ಗೆ ಇವರು ಮಾತಾಡ್ತಾರೆ. ಇದರ ಕುರಿತಾಗಿ ಈಗಾಗಲೇ ಮೊದಲೇ ದಿವಸ ಯಾವಾಗ ಇವರು ಸಂಸತ್ತಿಗೆ ಮೊನ್ನೆ ಅಧಿವೇಶನ ಶುರುವಾದ ದಿವಸ, ಮಾನ್ಸೂನ್ ಅಧಿವೇಶನ ಶುರುವಾದ ದಿವಸ ಜಗತ್ ಪ್ರಕಾಶ್ ನಡ್ಡಾ ಅವರು ಸರಿಯಾಗಿ ಎದುರೇಟನ್ನು ಕೊಟ್ಟಿದ್ದಾರೆ. ಇವ್ರನ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ದು ಕೇವಲ ಕಾಂಗ್ರೆಸ್ ಸರ್ಕಾರ ಮತ್ತು UPA ಸರ್ಕಾರದ ಅವಧಿಯಲ್ಲಿ ಆದಂಥವ್ರು ಇವರೆಲ್ಲ ಅಧಿಕಾರಿಗಳು. ಈಗಲೂ ಅವರ ಸೇವೆಯಲ್ಲಿದ್ದಾರೆ. ಅವ್ರನ್ನ ಬಿಟ್ಟು ಹೊಸ ನೇಮಕಾತಿ ಆದ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾದಂಥ ಮೀಸಲಾತಿಗೆ ಅನುಗುಣವಾಗಿ ಅವರೆಲ್ಲ ಬರ್ತಾರೆ ವಿನಃ ಭಾರತೀಯ ಜನತಾ ಪಾರ್ಟಿ ಆಗಲಿ, ನರೇಂದ್ರ ಮೋದಿ ಆಗಲಿ, ಅಮಿತ್ ಶಾ ಆಗಲಿ ಅದರಲ್ಲಿ ತಲೆ ಹಾಕ್ಲಿಕ್ಕೆ ಆಗೋದಿಲ್ಲ. ಅದರದ್ದೇ ಆದಂಥ ಒಂದು ವ್ಯವಸ್ಥೆ ಇದೆ. ವ್ಯವಸ್ಥೆಯ ಮೂಲಕ ನೇಮಕಾತಿ ನಡೆಯುತ್ತೆ. ನೇಮಕಾತಿ ನಡೆದ ಸಂದರ್ಭದಲ್ಲಿ ಅಲ್ಲಿ ಯಾರ್ಯಾರಿಗೂ ಯಾವ ಹುದ್ದೆ ಸಿಗಬೇಕು ಸಿಗ್ತಾವೆ. ಇನ್ನು MSP ಬಗ್ಗೆ ಈ ಮನುಷ್ಯ ಮಾತಾಡ್ತಾರೆ. MSP ಬಗ್ಗೆ ಮಾಡ್ತಾ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ. ಅಲ್ಲ ಸ್ವಾಮಿನಾಥನ್ ಆಯೋಗದ ವರದಿ ಬಂದದ್ದು ಯಾವಾಗ? ಕಾಂಗ್ರೆಸ್ ಅವಧಿಯಲ್ಲಿ ಬಂದಂಥದ್ದು. ಆವಾಗ ಅನುಷ್ಠಾನಕ್ಕೆ ತರಲಿಕ್ಕೆ ಬೇಕಾದಂಗೆ ಮನಮೋಹನ್ ಸಿಂಗ್ ಅವ್ರಿಗೆ ಅವಕಾಶ ಇತ್ತು. ಯಾಕೆ ತರಲಿಲ್ಲ? ಆವಾಗ ಅವರು ವಿರೋಧ ಮಾಡಿದರು. ಇದು ವೈಜ್ಞಾನಿಕವಾಗಿಲ್ಲ, ಇದನ್ನು ಅನುಷ್ಠಾನಕ್ಕೆ ತಂದುಬಿಟ್ರೆ ಈಗಿರುವಂಥ ಮಾರುಕಟ್ಟೆ ವ್ಯವಸ್ಥೆನೇ ಅಧ್ವಾನ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಮಾರುಕಟ್ಟೆಯಲ್ಲಿ ಈ ಬೆಳೆಗಳನ್ನು ಖರೀದಿ ಮಾಡಲಿಕ್ಕೆ ಯಾರು ಓಪನ್ ಮಾರ್ಕೆಟ್ನಲ್ಲಿ ಸಿದ್ಧರಿರೋದಿಲ್ಲ. ಹಾಗಾಗಿಬಿಟ್ರೆ ರೈತ ಎಲ್ಲರೂ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅಂತ ಇವರೇ ಎಲ್ಲ ಮಾತಾಡಿದರು. ಈಗ ರಾಹುಲ್ ಗಾಂಧಿ ಇದ್ರ ಬಗ್ಗೆ ಮಾತಾಡ್ತಾರೆ. ಹಾಗಾದರೆ ಇವ್ರಿಗೆ ಯಾರು ಉತ್ತರ ಕೊಡೋದಿಲ್ವಾ? ಉತ್ತರ ಕೊಡ್ಲಿಕ್ಕೆ ಕೇಳಿಸ್ಕೊಳ್ಳಿಕ್ಕೆ ಇವರು ಸಿದ್ಧರಿರೋದಿಲ್ಲ. ಇವ್ರು ಏನು ಮಾಡ್ತಾರೆ, ಹಿಟ್ ಆ್ಯಂಡ್ ರನ್ ಅನ್ನುವಂಥ ಒಂದು ಪಾಲಿಸಿಯನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಇದು ಈಗಲ್ಲ, ಕಳೆದ 10 ವರ್ಷಗಳಿಂದ ನಡೀತಾ ಇರುವಂಥ ಪ್ರಕ್ರಿಯೆ. ಏನಂದರೆ ಇವ್ರು ಬಂದು ಬಾಯಿಗೆ ಬಂದಂಗೆ ಕೂಗಾಡಿಬಿಡ್ತಾರೆ. ಕೂಗಾಡಿ ಆದಮೇಲೆ ಸಭಾತ್ಯಾಗ ಮಾಡಿಬಿಡ್ತಾರೆ. ಸಭಾತ್ಯಾಗ ಮಾಡುವಾಗ ಒಂದು ವಿಚಾರವನ್ನು ಅವರು ಯೋಚನೆ ಮಾಡೋದಿಲ್ಲ. ನಮ್ಮನ್ನು ಚುನಾಯಿತರನ್ನಾಗಿ ಮಾಡಿರುವುದು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿರುವಂಥ ಜನ. ಅವರು ನಮಗೆ ತೆರಿಗೆಯ ಮೂಲಕ ನಮಗೆ ಭತ್ಯೆಯನ್ನು ಕೊಡ್ತಾರೆ, ನಮ್ಮ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡ್ಕೋತಾರೆ, ನಮ್ಮ ಸಂಬಳವನ್ನು ಕೊಡ್ತಾರೆ. ನಾವು ಸಂಸತ್ತಿನಲ್ಲಿ ಕೂಡ್ಲಿಕ್ಕೆ ಸಂಬಳ ತಗೋತೀವಿ, ಸಂಸತ್ತಿನಲ್ಲಿ ಕೂತು ನಾವು ವಿರೋಧಿಸಬೇಕು ಅನ್ನುವಂಥ ಕನಿಷ್ಠ ಪರಿಜ್ಞಾನ ಇರೋದಿಲ್ಲ. ಬಂದು ಗಾಂಧಿ ಪ್ರತಿಮೆಯ ಮುಂದೆ ನಿಂತು ಮಾಧ್ಯಮದವರಿಗೆ ಬೈಟ್ಸ್ಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಉತ್ತರ ಹೇಳಲಿಕ್ಕೆ ಅಧಿಕಾರ ಆಡಳಿತ ಪಕ್ಷ ಸಿದ್ಧರಿರುತ್ತೆ, ಸರ್ಕಾರ ಸಿದ್ಧರಿರುತ್ತೆ. ಆದರೆ ಆ ಉತ್ತರವನ್ನು ಕೇಳಲಿಕ್ಕೆ ಇವರು ಯಾರೂ ಅಲ್ಲಿರೋದಿಲ್ಲ. ನಿನ್ನೆ ಆಗಿದ್ದು ಅದೇ ಕತೆ. ರಾಜ್ಯಸಭೆಯಲ್ಲಿ ಸುಧಾಂಶು ತ್ರಿವೇದಿ ರಾಹುಲ್ ಗಾಂಧಿ ಅವರ ಎಲ್ಲ ಮಾತುಗಳಿಗೆ ಉತ್ತರ ಕೊಡಲಿಕ್ಕೆ ಒಂದೊಂದಾಗಿ ಉತ್ತರವನ್ನು ಕೊಟ್ಟರು. ಒಂದಲ್ಲ ಎರಡಲ್ಲ. ಇವರೇನು ಚಕ್ರವ್ಯೂಹ ಅಂತ ಹೇಳಿದರು. ಇವ್ರಿಗೆ ಯಾರು ಟ್ಯೂಟರ್ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಟ್ಯೂಷನ್ ಕ್ಲಾಸಲ್ಲಿ ರಾಹುಲ್ ಗಾಂಧಿ ಅವರಿಗೆ. ಇವರು ಟ್ಯೂಷನನ್ನು ಸರಿಯಾಗಿ ತೊಗೊಂಬಂದಿದ್ರೆ ಸ್ಪಷ್ಟವಾಗಿ ಇವ್ರು ಹೇಳಲಿಕ್ಕೆ ಬರ್ತಿತ್ತು. ಈ ಪದ್ಮವ್ಯೂಹ, ಚಕ್ರವ್ಯೂಹ, ಈ ರೀತಿ ಏನೇನು ವ್ಯೂಹಗಳಿವೆ 36 ವ್ಯೂಹಗಳು ಬರ್ತವೆ. ಆ 36 ವ್ಯೂಹಗಳ ಬಗ್ಗೆ ತಿಳ್ಕೊಳ್ಳಾರದೆ ಒಂದೇ ಚಕ್ರವ್ಯೂಹ ತಿಳ್ಕೊಂಬಂದಿದ್ದಾರೆ ಇವರು. ಪದ್ಮವ್ಯೂಹ, ಕಮಲ ವ್ಯೂಹ ತಿಳ್ಕೊಂಬಂದಿದ್ದಾರೆ. ಸಂಪೂರ್ಣವಾಗಿರೋದು 36 ವ್ಯೂಹಗಳಿದ್ದಾವೆ. ಇದರ ಬಗ್ಗೆ ಮಾಹಿತಿ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಎರಡನೇದಾಗಿ ಈ ಮನುಷ್ಯ ಮಾತಾಡ್ತಾ ಇರುವಂಥ ಒಂದು ಮಾತಿಗೂ ಯಾವುದೇ ರೀತಿಯಾದಂಥ ಹಿನ್ನೆಲೆ ಇರೋದಿಲ್ಲ ಮತ್ತು ಅದಕ್ಕೆ ಯಾವುದೇ ರೀತಿಯಾದಂಥ ತಳಹದಿ ಫೌಂಡೇಶನ್ ಇಲ್ಲದೆ ಮಾತಾಡ್ತಾರೆ. ಸರಿಯಾಗಿ ಪೂರ್ವಾಧ್ಯಯನ ಮಾಡ್ಕೊಂಡಿರೋದಿಲ್ಲ. ಅಂಥವರಿಂದಾಗಿ ಇವತ್ತು ಈ ರೀತಿಯಾದಂಥ ನೀಚ ಸ್ಥಿತಿಗೆ ಬಂದು ಕೂತಿದ್ದೀವಿ ಸಂಸತ್ನಲ್ಲಿ. ಯಾವುದೇ ತಯಾರಿ ಇಲ್ಲದೆ ಬಂದಂಥವ್ರಿಗೆ ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ಬಂದೋದಾಗಿದೆ ಅಂತ ಎಲ್ಲ ಇವರ ಪ್ರಶ್ನೆಗಳೇನಿದ್ವು ಅಷ್ಟು ಪ್ರಶ್ನೆಗಳಿಗೆ ಸುಧಾಂಶು ತ್ರಿವೇದಿ ಉತ್ತರವನ್ನು ಕೊಡ್ತಾರೆ. ದುರಂತ ಅಂದರೆ ಕೇಳಿಸ್ಕೋಬೇಕಾದಂಥ ವಿಪಕ್ಷದವರು ಇರೋದೇ ಇಲ್ಲ. ಹೇಗಾಗಿದೆ ಈ ಸಲ ಸಂಸತ್ತು ಅಂದರೆ, ನರೇಂದ್ರ ಮೋದಿ ಅನ್ನುವಂಥ ಜನರಿಂದ ಆಯ್ಕೆಯಾದ ಪ್ರಧಾನಮಂತ್ರಿ, ಹೇರಿರೋದಲ್ಲ, ಆಯ್ಕೆಯಾದಂಥವರು 2 ತಾಸು 20 ನಿಮಿಷ ಭಾಷಣ ಮಾಡ್ತಾರೆ. ಎಲ್ಲ ಇವರ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರೆಲ್ಲ ಕಂಟಿನ್ಯೂಸ್ ಆಗಿ ಒಂದೇ ಕ್ಷಣ ಬಿಡಲಾರದೆ ಕಿವಿ ಗಡಚಿಕ್ಕುವ ಹಾಗೆ ಮೇಜನ್ನು ಗುತ್ತಾ ಇರ್ತಾರೆ. ಅವ್ರ ಮಾತು ಜನರಿಗೆ ಕೇಳಿಸ್ಬಾರ್ದು ಅಂತ. ಒಬ್ಬ ತಮಿಳುನಾಡಿನ ಸಂಸದ ಅವರ ಮೈಕನ್ನು ಆಫ್ ಮಾಡು ಪ್ರಧಾನಮಂತ್ರಿ ಅವ್ರದ್ದು ಅಂತ ಕೈ ಮಾಡ್ತಾರೆ, ಸಂಜ್ಞೆಯನ್ನು ಮಾಡ್ತಾ ಇರ್ತಾರೆ. ಮಾರನ್, ದಯಾನಿಧಿ ಮಾರನ್. ಅಂದರೆ ಯಾವ ಸ್ಥಿತಿಗೆ ಬಂದು ನಿಂತಿದ್ದೇವೆ, ಮುಂದೆ ಲೋಕಸಭೆ ಹೇಗಿರುತ್ತೆ? ಒಬ್ಬ ವ್ಯಕ್ತಿ ಇಂಥವ್ರು ಬಂದು ಕೂತು ಬಿಟ್ಟರೆ ದೇಶದ ಸ್ಥಿತಿ ಏನಾಗತ್ತೆ ಅನ್ನೋ ಕಳವಳದಿಂದಾಗಿ ಮಾಡಿರುವಂಥ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.